ಯಾಕೆ? ನೀವು ಮರಿ ಹಕ್ಕಿ ಕೇಳ್ದ ಹಾಗೆ ಯಾಕೆ ಅಂತ ಕೇಳ್ತಾ ಇದೀರಲ್ಲ. ಅಮ್ಮಂಗೆ ಎಲ್ ತನ್ ಮರಿ ಹಕ್ಕಿ ಕಳ್ದೋಗ್ಬಿಡತ್ತೆ ಅನ್ನೋ ಭಯ. ಹಾಗಂತ ಕೂಡಲೇ ಇಟ್ಕೊಳಕ್ಕಾಗತ್ತಾ? ಅಲ್ವಾ? ಒಂದ್ಸರಿ ಮರಿ ಹಕ್ಕಿಗೆ ರೆಕ್ಕೆ ಬಂದು ಆಕಾಶದಲ್ಲಿ ಹಾರೋಕ್ ಶುರು ಮಾಡಿದ್ಮೇಲೆ ತಾಯಿ ಹಕ್ಕಿ ಅದಕ್ಕೆ ಹಾರಬೇಡ ಅಂತ ತಡೆಯೋಕ್ ಹೋದ್ರೆ ಮರಿ ಹಕ್ಕಿಗೆ ತಾಯಿ ಪ್ರೀತಿ ಕೂಡ ಬಂಗಾರದ ಪಂಜರದ ಥರ ಕಾಣೋಕ್ ಶುರುವಾಗತ್ತೆ. ಈಗ ಸದ್ಯಕ್ಕೆ ಭವಾನಿಯದ್ಗೆ ಪರಿಸ್ಥಿತಿ ಕೂಡ ಇದೇ ಥರ ಇದೆ. ಅವ್ರಿಗೀಗ ಕಾರ್ಪೊರೇಟ್ ಆಕಾಶದಲ್ಲಿ ಹಾರಬೇಕು ಅಂತ ಆಸೆ. ಅದನ್ನು ನೀವು ತಡೆದ್ರೆ ಅದಕ್ಕೆ ಬೇಜಾರಾಗಲ್ವಾ? ಈಗ ನೀವು ಅವ್ರಿಗೆ ಒಳ್ಳೇದು ಹೇಳಿದ್ರು ಅವ್ರ ಕನಸಿನ ರೆಕ್ಕೆನ ಕತ್ತರಿಸೋ ಥರ ಫೀಲ್ ಆಗುತ್ತೆ. ನಿಮ್ಮ ಮೇಲೆ ದ್ವೇಷ ಶುರುವಾಗತ್ತೆ. ವಿರಾಟ್, ಹಾಗಾದ್ರೆ ನಾನೀಗೇನ್ ಮಾಡ್ಲಿ? ಸುಮ್ಮನೆ ಇದ್ಬಿಡಿ. ಸದ್ಯಕ್ಕೆ ಅವ್ರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇಲ್ಲ ಅಂತ ನೀವು ಒಪ್ಕೋಬೇಕು. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಕೆಲವೊಂದ್ಸಲ ನಮಗೆ ಬೇಕಾದವ್ರು ಚೆನ್ನಾಗಿರ್ಬೇಕು ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋದನ್ನು ನಾವು ಕಲ್ತ್ಬಿಡ್ಬೇಕು. ಪ್ರಯತ್ನ ಪಡ್ತೀನಿ. ಜಾಣೆ ನನ್ನ ಹೆಂಡತಿ. ನೋಡಿ ಕಣ್ಣು ಹೇಗೆ ಊದ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ನಿದ್ದೆ ಬರಲ್ಲ. ಹಾಗಿದ್ರೆ ಒಂದ್ ಕತೆ ಹೇಳ್ತೀನಿ, ಡೆಫಿನೆಟ್ಲಿ ನಿಮ್ಗೆ ನಿದ್ದೆ ಬರುತ್ತೆ. ಮಲ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತಂತೆ. ಆ ಕಾಡಿನ ಮಧ್ಯದಲ್ಲಿ ಒಂದ್ ಅರಮನೆ ಇತ್ತಂತೆ. ಆ ಅರಮನೆಯಲ್ಲಿ ರಾಜ ರಾಣಿ ಇದ್ರಂತೆ. ಆ ರಾಜ ರಾಣಿ ಅನ್ಯೋನ್ಯವಾಗಿರೋದನ್ನ ನೋಡಿ ರಾಣಿ ಸಖಿಯರಿಗೆ ಹೊಟ್ಟೆ ಉರಿಯಂತೆ. ಹೇಗಾದ್ರೂ ಮಾಡಿ ರಾಜನ್ನ ರಾಣಿಯಿಂದ ದೂರ ಮಾಡಬೇಕು ಅಂತ ರಾಣಿ ಸಖಿಯರು ಪ್ಲಾನ್ ಮಾಡಿದ್ರಂತೆ. ಒಂದಿನ ರಾಣಿ ಸಖಿ ರಾಣಿ ಥರನೇ ರೆಡಿಯಾಗಿ ರಾಜನ್ ಕೋಣೆಗೆ ಹೋದ್ಲಂತೆ. ವಿರಾಟ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳು ಇಶಾನಿ. ಅದು ಅವತ್ತು ಫಸ್ಟ್ ನೈಟ್ ರೂಮಿಗೆ ಬಂದಿದ್ದು ನಾನು ವೀರ್. ಸಿಂಧು, ಇವಳು ಏನ್ ಹೇಳ್ತಾ ಇದ್ದಾಳೆ?